ನೋಡಿ ಫ್ರೆಂಡ್ಸ್, ಆಲೂಗಡ್ಡೆ ಮತ್ತು ಎಗ್ ಬಟಾಟ ಎಷ್ಟು ರುಚಿಯಾಗಿರುತ್ತಂತಂದರೆ ಅಷ್ಟು ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡ್ತಾ ಇದ್ದರೆ ನಿಜವಾಗ್ಲೂ ಬಾಯಲ್ಲಿ ನೀರು ಇರುತ್ತೆ ಫ್ರೆಂಡ್ಸ್. ಈಗ ಎಷ್ಟು ಅಂದವಾಗಿ ಕಾಣಿಸುತ್ತೋ ಅಷ್ಟೇ ರುಚಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಮಕ್ಕಳಿಗೆ ಒಳ್ಳೆ ಪೌಷ್ಟಿಕ ಆಹಾರ, ದೊಡ್ಡವ್ರಿಗೆ ಕೂಡ ಒಳ್ಳೆಯ ಪೌಷ್ಟಿಕ ಆಹಾರ ಫ್ರೆಂಡ್ಸ್. ಇದು ಆಲೂಗಡ್ಡೆ ಮತ್ತು ಎಗ್ ಬಟಾಟ. ಇದು ಮಾಡೋದು ಕೂಡ ಅಷ್ಟೇ ಸಿಂಪಲ್ ಆಗಿದೆ, ನಾವು ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಎಲ್ಲರೂ ಇಷ್ಟಪಡುವಂತಹ ರೆಸಿಪಿ ಇದು. ಅಷ್ಟು ಟೇಸ್ಟಾಗಿರುತ್ತೆ. ನಿಜವಾಗ್ಲೂ ನಾವು ಎಷ್ಟು ಸಲ ಮಾಡಿದ್ದೀವೋ ಲೆಕ್ಕವಿಲ್ಲದಷ್ಟು ಸಲ ಮಾಡಿ ತಿಂದಿರ್ತೀವಿ. ಅಷ್ಟು ರುಚಿಯಾಗಿರುತ್ತೆ. ಇದು ಚಪಾತಿಗೂ, ಪೂರಿಗೂ, ದೋಸೆಗೂ, ಎಲ್ಲದಕ್ಕೂ ಅಂದರೆ ಪರೋಟಕ್ಕೆ ಕೂಡ, ನೀವು ರೈಸ್ ಕೂಡ ಹಾಕ್ಕೊಂಡು ತಿನ್ಬೋದು. ಅಷ್ಟು ರುಚಿಯಾಗಿರುತ್ತೆ. ಈಗ ಈ ರೆಸಿಪಿ ಮಾಡೋದನ್ನು ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, 8 ಮೊಟ್ಟೆ ತೆಗೆದುಕೊಂಡಿದ್ದೀನಿ ಮತ್ತು 4 ಮೀಡಿಯಮ್ ಸೈಜು ಪೊಟಾಟೊ ತೆಗೆದುಕೊಂಡಿದ್ದೀನಿ. ಆಲೂಗಡ್ಡೆ ಇಷ್ಟನ್ನು ನಾವು ನೀರನ್ನು ಸೇರಿಸಿ ಬೇಯಿಸ್ಕೊಳ್ಳೋಣ. 8 ಮೊಟ್ಟೆ 4 ಆಲೂಗಡ್ಡೆ ಮಾತ್ರ ಅಷ್ಟೇ ತೆಗೆದುಕೊಂಡಿರೋದು. ಇದು ಒಂದು 8 ಜನ ತಿನ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಈಗ ಮೊಟ್ಟೆ ಆಲೂಗಡ್ಡೆ ಬೇಯೋಷ್ಟರಲ್ಲಿ ನಾವು ಕಡಲೆ ಹಿಟ್ಟು ಒಂದು 250 ಗ್ರಾಮಷ್ಟು ತೆಗೆದುಕೊಂಡಿದ್ದೀನಿ. ಈಗ ಅದನ್ನು ನಾವು ಜರಡಿ ಮಾಡಿಕೊಂಡು, ನೋಡಿ ಅರ್ಧ ಸ್ಪೂನಷ್ಟು, ಅರ್ಧಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಚಿಲ್ಲಿ ಪೌಡರು, ಖಾರದ ಪುಡಿ ಮತ್ತು ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಪುಡಿ ಉಪ್ಪು. ಅದರ ಜೊತೆಗೆ ಈರುಳ್ಳಿ ಕಟ್ ಮಾಡಿರೋದನ್ನು ನಾನು ಒಂದು ಈರುಳ್ಳಿಯಷ್ಟು, ದಪ್ಪದಾದಂಥ ಒಂದು ಈರುಳ್ಳಿಯಷ್ಟು ಸೇರಿಸ್ತಾ ಇದ್ದೀನಿ. ಈಗ ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ನಾವು ನೀರು ಹಾಕಿ ನಾವು ಕಲಿಸ್ಕೊಳ್ಳೋಣ. ನೋಡಿ ಆ ರೀತಿ ಕಲಿಸ್ಕೋಬೇಕು. ನಾವು ಬೋಂಡ ಹಿಟ್ಟು ಯಾವ ರೀತಿ ಕಲಿಸ್ಕೊಳ್ತೀವೋ ಆ ರೀತಿ ಕಲಸಿಟ್ಕೋಬೇಕು. ಈಗ ನೋಡಿ ಆಲೂಗಡ್ಡೆ ಬೆಂದಿದೆಯಾ ಇಲ್ಲೋ ಅಂತ ನೋಡೋಣ. ಬೆಂದಿದೆ ಫ್ರೆಂಡ್ಸ್. ಈಗ ನಾವು ಸ್ಟವನ್ನು ಆಫ್ ಮಾಡೋಣ. ಆಫ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ. ಆಲೂಗಡ್ಡೆ ಮಾತ್ರ ತೆಗೆದುಕೊಂಡ್ಬಿಡೋಣ. ಮೊಟ್ಟೆ ಪ್ಲೇಟನ್ನು ಮುಚ್ಚಿ ಹಾಗೆ ಬಿಟ್ಟರೆ ಮೇಲಿನ ಸಿಪ್ಪೆ ಬೇಗನೆ ನೀಟಾಗಿ ತೆಗಿಬೋದು ಫ್ರೆಂಡ್ಸ್. ಈಗ ನಾವು ಪೊಟಾಟೊನ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಸಣ್ಣದಾಗಿ ಚಾಕುವಿನಿಂದ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಿಂದ. ಸ್ವಲ್ಪ ಮಟ್ಟಿಗೆ ಎಲ್ಲ ಮಿಕ್ಸ್ ಆದರೆ ಸಾಕು. ಈಗ ನಾವು ಒಂದು ಬಾಣಲಿನ ಇಟ್ಕೊಂಡು ಆಯಿಲನ್ನು ಹಾಕಿ ಸ್ಟವ್ ಹಚ್ಚಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ ಆಯಿಲು. ಅಷ್ಟರಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಎಲ್ಲ ಕೂಡ ಬೋಂಡ ಥರ ನಾವು ಹಿಟ್ಟನ್ನು ಕಲಸಿರೋದನ್ನು ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ತುಂಬನೇ ಅದ್ಭುತವಾದಂತಹ ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ರೀತಿ ಮಾಡಿಕೊಂಡು ತಿಂದರೆ ನಿಜವಾಗ್ಲೂ ನೀವು ಆಚೆ ಕಡೆ ಮಸಾಲೆ ಪುರಿ ತಂದು ತಿನ್ನೋದೇ ನೀವು ಮರೆತು ಬಿಡ್ತೀರ. ನಿಜವಾಗ್ಲೂ ಅಷ್ಟು ರುಚಿಯಾಗಿರುತ್ತೆ ಇದು. ಇದರ ಜೊತೆಗೆ ನೀವು ಈರುಳ್ಳಿ ಕೂಡ ಸಣ್ಣದಾಗಿ ಹಚ್ಚು ಅದರ ಜೊತೆಗೆ ಸೇರಿಸ್ಕೊಂಡು ನೀವು ತಿನ್ಬೋದು.
ಎಲ್ಲ ಡೀಪ್ ಫ್ರೈ ಮಾಡಿಟ್ಕೊಂಬಿಡೋಣ. ನೋಡಿ ಎಲ್ಲ ಡೀಪ್ ಫ್ರೈ ಮಾಡಿಟ್ಕೊಂಡಿದ್ದೀನಿ. ಈಗ ನಾವು ಆಯಿಲನ್ನು ಎಲ್ಲ ತೆಗೆದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ. ಈಗ ಒಂದೇ ಒಂದು ಸ್ಪೂನಷ್ಟು ಆಯಿಲನ್ನು ಸೇರಿಸಿದ್ದೀನಿ. ಸ್ವಲ್ಪ ಸಾಸಿವೆ ಸೇರಿಸ್ತಾ ಇದ್ದೀನಿ. ಈಗ ಅದರ ಜೊತೆಗೆ 3 ಲವಂಗ, ಸ್ವಲ್ಪ ಚಕ್ಕೆನ ಸೇರಿಸ್ತಾ ಇದ್ದೀನಿ ಮತ್ತು 3 ಹಸಿಮೆಣಸಿನ್ಕಾಯನ್ನು ಸೇರಿಸ್ತಾ ಇದ್ದೀನಿ. 2 ಈರುಳ್ಳಿ, ಸ್ವಲ್ಪ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿರೋದನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಆದ ನಂತರ ನಾವು ನೋಡಿ 5 ಟೊಮೆಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ. ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾನು ಉಪ್ಪನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಯಾಕಂತಂದರೆ ಈರುಳ್ಳಿ ಮತ್ತು ಟೊಮೆಟೊ ಎರಡು ಬೇಗನೆ ಬೇಯುತ್ತೆ. ಅದರಿಂದಾಗಿ 1 ಸ್ಪೂನಷ್ಟು ಪುಡಿ ಉಪ್ಪನ್ನು ಸೇರಿಸಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಅಚ್ಚ ಖಾರದ ಪುಡಿ 1/4 ಸ್ಪೂನು, ಮನೆಯಲ್ಲಿ ಮಾಡಿರುವಂಥ ಮಸಾಲೆ ಪುಡಿ, ಮಿಕ್ಸ್ ಮಸಾಲೆ ಪುಡಿ 2 ಸ್ಪೂನು, ಗರಂ ಮಸಾಲೆ ಪುಡಿ ಅರ್ಧ ಸ್ಪೂನಷ್ಟು ಮತ್ತು ಬಿರಿಯಾನಿ ಪುಡಿ 1 ಸ್ಪೂನು, 1/4 ಸ್ಪೂನಷ್ಟು ಅರಿಶಿನ ಪುಡಿ ಇಷ್ಟನ್ನು ನಾನು ಸೇರಿಸ್ತಾ ಇದ್ದೀನಿ. ಈಗ ಇದು ಒಂದು 5-6 ಸೆಕೆಂಡು ಹಾಗೆ ಫ್ರೈ ಮಾಡೋಣ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಿಕ್ಸ್ ಮಾಡಿದ್ದೀನಿ. ಅದು ಕೂಡ ಒಂದು 5-6 ಸೆಕೆಂಡಾಗಿ ಫ್ರೈ ಆಗಲಿ. ಈಗ ನಾವು ನೀರನ್ನು ಸೇರಿಸ್ತಾ ಇದ್ದೀನಿ. 1 ಚೆಂಬು ನೀರನ್ನು ಸೇರಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಸೇರಿಸ್ಬೇಕಾಗತ್ತೆ, ಸಾಲೋದಿಲ್ಲ ನೀರು. ಈಗ ಮತ್ತೆ ನಾನು ನೀರನ್ನು 1/4 ಚೆಂಬಷ್ಟು ನೀರನ್ನು ಅದೇ ಚೆಂಬಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ಸಾಕು ಅಷ್ಟು ನೀರು. ನೀವು ಬೇಕಂದರೆ ನೋಡ್ಕೊಳ್ಳಿ ಬಾಣಲಿನಲ್ಲಿ ಎಷ್ಟು ನೀರು ಸೇರಿಸಿದ್ದೀನಿ ಅಂತ. ಈಗ ರುಚಿಗೆ ತಕ್ಕಷ್ಟು ಮತ್ತೆ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಬೇಕಾಗತ್ತೆ. ರುಚಿ ನೋಡ್ಕೊಂಡು ಸೇರಿಸಿ ಉಪ್ಪನ್ನು. ಈ ರೀತಿ ಕುದಿಯೋಕ್ಕೆ ಆರಂಭಿಸಿದಂತಹ ಕುದಿಯ ಬಂದ ಮೇಲೆ ಒಂದು 4 ನಿಮಿಷ 5 ನಿಮಿಷ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು. ಅಷ್ಟರಲ್ಲಿ ಮೊಟ್ಟೆನ ನಾವು ನೋಡಿ ಆ ರೀತಿ ಕಟ್ ಮಾಡ್ಕೋಬೇಕು. ಈಗ 4-5 ನಿಮಿಷ ಕುದಿ ಬಂದ ಮೇಲೆ ಮೊಟ್ಟೆ ಎಲ್ಲ ಒಂದೊಂದಾಗಿ ಸೇರಿಸೋಣ. ಅತಿ ಬೇಗನೆ ಆಗುವಂತಹ ರೆಸಿಪಿ ಇದು. ಮೊಟ್ಟೆ ಸೇರಿಸಿದ ಮೇಲೆ ಕಲಿಸಬಾರ್ದು, ಸೌಟಿನಿಂದ ಹಾಗೆ ಬಿಡಬೇಕು. 1-2 ನಿಮಿಷ ಹಾಗೆ ಬಿಟ್ಟು ಬಿಡಬೇಕು. ಕಲಿಸ್ತೀರ ಹಾಗೆ ಬಿಡಬೇಕಾಗತ್ತೆ. 1-2 ನಿಮಿಷ ಚೆನ್ನಾಗಿ ಕುದ್ದಾದ ಮೇಲೆ ಇನ್ನು ನಾವು ಇಳಿಸ್ತೀವ ಅಂತ ಅನ್ನುವಾಗ ನಾವು ಈ ಬೋಂಡನ ಸೇರಿಸೋಣ. ಇದನ್ನು ಅಷ್ಟೇ ಕಲಿಸಬಾರ್ದು, ಸೌಟಿನಿಂದ ಹಾಗೆ ಒಳಕ್ಕೆ ಸ್ವಲ್ಪ ಆ ರೀತಿ ಪ್ರೆಸ್ ಮಾಡಬೇಕು. ಹಾಗೆ ಒಂದು 2-3 ನಿಮಿಷ ಹಾಗೆ ಬಿಟ್ಟು ಬಿಡಬೇಕು. ಚೆನ್ನಾಗಿ ಕುದಿಯಲಿ. ಮೇಲ್ಗಡೆ ಇರುವಂತಹ ನೊರೆಯೆಲ್ಲ ಹೋಗಿಬಿಡಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಉದುರಿಸೋಣ. ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಮೇಲ್ಗಡೆ ನೊರೆಯೆಲ್ಲ ಹಿಂಗೋಗ್ಬಿಟ್ಟಿದೆ. ಈಗ ರೆಸಿಪಿ ರೆಡಿ ಆಯಿತು ಅಂತ ಅರ್ಥ. ಸ್ಟವನ್ನು ಆಫ್ ಮಾಡಿದ್ದೀನಿ. ನೋಡಿ
ಎಗ್ ಬಟಾಟ ರೆಸಿಪಿ ರೆಡಿ ಆಯಿತು. ಪ್ರತಿಯೊಬ್ಬರು ಈ ರೀತಿ ಮಾಡಿಕೊಂಡು ಬೋವಲ್ಗೆ ಹಾಕ್ಕೊಂಡು ತಿನ್ಬೋದು. ನೀವು ಚಪಾತಿ ಜೊತೆ ತಿನ್ಬೋದು, ರೈಸ್ ಜೊತೆ ತಿನ್ಬೋದು, ಪರೋಟ ಜೊತೆ ತಿನ್ಬೋದು. ನೀವು ತುಂಬಾ ಟೇಸ್ಟಾಗಿರುತ್ತೆ. ದೋಸೆ ಜೊತೆ ತಿನ್ಬೋದು. ಎಷ್ಟು ರುಚಿ ಅಂತಂದರೆ ಅಷ್ಟು ರುಚಿಯಾಗಿರುತ್ತೆ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.